ವೆಜ್ ಅಲ್ಲಿ ಏನಾದ್ರು ಅಡಿಗೆ ಮಾಡ್ತಿರೋ ಮಾಡ್ತೀರಿ, ಅದಕ್ಕೆ ನಾನ್ ವೆಜ್ ಅಂದ್ರೆ ಕಿಚನ್ಗೆ ಹೋಗ್ತೀರಿ. ವೆಜ್ ಅಂದ್ರೆ ಸ್ವಲ್ಪ ಕಮ್ಮಿ, ದೂರ ಇರ್ತೀರಾ. ಎಕ್ಸ್ಪೆರಿಮೆಂಟ್ ಮಾಡಿದ್ ಏನಾದ್ರು ಫೇಲಿಯರ್ ಆಗಿ? ಒಂದೂ ಆಗಿಲ್ಲ. ಒಂದ್ ಇತಿಹಾಸದಲ್ಲೇ ಇಲ್ಲ, ಹಿಸ್ಟ್ರಿಲೇ ಒಂದು ಫೇಲಿಯರ್ ಆಗಿಲ್ಲ. ಮಾಡಿದ್ದೆಲ್ಲ ಅಡಿಗೆನು ಪಾಸ್. ತುಂಬಾ ಕೇರ್ಫುಲ್ ಆಗಿರಿ ಎಣ್ಣೆ ಹತ್ರ. ಚಿಕ್ಕ ಮಕ್ಳಿಗೆಲ್ಲ ಅಡ್ಗೆ ಮನೆಗೆ ಎಲ್ಲೋ ಮಾಡಕ್ಕೆ ಹೋಗ್ಬೇಡಿ, ಅದು ಎಣ್ಣೆ ಪದಾರ್ಥಗಳನ್ನ ಮಾಡ್ಬೇಕಾದ್ರೆ. ತಲೆಗೊಂದು ಕಾಯಿ, ಸೀಗೆಕಾಯಿ ಸೂಪರ್. ಇವಾಗ ಊಟಕ್ಕೊಂದು ಕಾಯಿ. ಇದನ್ನ ನೆಕ್ಸ್ಟ್ ಪ್ರೊಸೆಸಿಂಗ್ ಹೋಗದೇನೆ ಕಬಾಬ್ ಬೇಕಾದ್ರೆ ಹಿಂಗೇನೆ ತಿನ್ಬಿಡ್ಬೋದು. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ರಾಘವೇಂದ್ರ. ರಾಘೋಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ರಾಘೋಸ್ ಕಿಚನ್ ಅಲ್ಲಿ ಒಂದು ಸ್ಪೆಷಲ್ ರೆಸಿಪಿ, ಅದು ಕೂಡ ಒಬ್ಬ ಸ್ಪೆಷಲ್ ವ್ಯಕ್ತಿಯೊಂದಿಗೆ. ಅವ್ರು ಯಾರು ಅಂತ ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಾ. ನಾವು ನಿಮಗೆ ಈ ಹಿಂದೆನೇ ಹೇಳಿದ್ವಿ, ನಮ್ಮ ಚಾನಲ್ ಸ್ಟಾರ್ಟ್ ಆದಾಗಲೇ ಹೇಳಿದ್ವಿ, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿರೋ ಹಾಗೂ ನಮ್ಮ ರೆಸಿಪೀಸ್ಗಳನ್ನೆಲ್ಲ ಯಾರು ನಮಗೆ ಕಮೆಂಟಲ್ಲಿ ತಿಳಿಸ್ತಿರೋ, ನಮಗೆ ಇನ್ಸ್ಟಾಗ್ರಾಮಲ್ಲಿ ಯಾರು DM ಮಾಡ್ತಿರೋ ಅವರಿಗೆ ನಾವು ಅವಕಾಶ ಖಂಡಿತ ಕೊಡ್ತೀವಿ ಅಂತ. ಇವರು ಕೂಡ ನಮ್ಮ ರಾಘೋಸ್ ಕಿಚನಿನ ವೀಕ್ಷಕರು. ನಾವು ಮಾಡುವಂಥ ಎಲ್ಲ ರೆಸಿಪೀಸ್ಗಳು ಇವ್ರಿಗೆ ತುಂಬ ಇಷ್ಟ. ಹಾಗೆ ಇವರು ಕೂಡ ಅಡಿಗೆ ಮಾಡೋದ್ರಲ್ಲಿ ಮಾಸ್ಟರ್ ಶೆಫ್ ಅಂತಲೇ ಹೇಳ್ಬೋದು. ಅವ್ರು ಇವಾಗ ನಮಗೆ, ನಮ್ಮ ಚಾನಲ್ಗೆ ಅಡಿಗೆ ಮಾಡೋದಕ್ಕೆ ಬಂದಿದ್ದಾರೆ. ಸೊ ನಮ್ಮ ಬಹುದಿನದ ಆಸೆ, ನಮ್ಮ ವೀಕ್ಷಕರಿಗೆ, ನಮ್ಮ ನೆಂಟರಿಗೆ ಅವಕಾಶ ಕೊಡ್ಬೇಕು ಅಂತ ಫೈನಲಿ ನೆಂಟರು ನಮ್ ಜೊತೆ ಇವತ್ತು ಅಡಿಗೆ ಮಾಡ್ತಿದ್ದಾರೆ. ಈಗ ಸಂಧ್ಯಾ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಂಧ್ಯಾ ಅವರೇ ಬನ್ನಿ, ವೆಲ್ಕಮ್ ಟು ರಾಘೋಸ್ ಕಿಚನ್. ಬನ್ನಿ. ಎಸ್, ಇವರು ನಮ್ಮ ರಾಘೋಸ್ ಕಿಚನಿನ ವೀವರ್. ಹೌದು, ನೀವು ಅಷ್ಟೇ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ರೆಗ್ಯುಲರ್ ನೀವು ಮಾಡ್ತಾ ಇರ್ತೀರಾ. ಮಾಡ್ತಾ ಇದೀರಿ, ಅದೇ ನಿಮ್ನ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ಬೇಕಂತ ಆಸೆ ಪಟ್ಟು ಬಂದಿದ್ದೀರಿ. ಸೂಪರ್. ನಿಮ್ಮ ಹಾಗೆ ಹಲವಾರು ಜನ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡ್ತಾನೆ ಇರ್ತಾರೆ, ನಮಗೂ ಒಂದು ಅವಕಾಶ ಕೊಡಿ, ನಾವು ನಿಮ್ಮ ಕಿಚನ್ ಅಲ್ಲಿ ಬಂದು ಅಡಿಗೆ ಮಾಡ್ಬೇಕು ಅಂತ ಹೇಳಿ. ಸೊ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ವೀಕ್ಷಕರು ಬಂದು ನಮ್ ಜೊತೆ ಅಡಿಗೆ ಮಾಡ್ತಿದ್ದಾರೆ. ಅದರಲ್ಲೂ ಸಂಧ್ಯಾ ಅವರೇ ಮೊಟ್ಟ ಮೊದಲನೇ ಅವರು ಅಂತ ಹೇಳೋದಕ್ಕೆ ನಮಗಂತೂ ತುಂಬಾನೇ ಸಂತೋಷ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇವತ್ತು ನೀವು ಮಾಡ್ತಾ ಇರೋದು ಯಾವ್ದು ರೆಸಿಪಿ? ಚೈನೀಸ್ ಚಿಕನ್ ಅಂತ. ಚೈನೀಸ್ ಚಿಕನ್. ನೋಡಿ, ಚೈನೀಸ್ ಚಿಕನ್ ಈ ನಡುವೆ ಇದ್ರ ಬಗ್ಗೆ ತುಂಬಾ ಒಂದು ಟ್ರೆಂಡ್ ಆಗಿ ಹೋಗಿದೆ. ಏನಿರ್ಬೋದು ಹೇಳಿ? ಗೊತ್ತಿಲ್ಲ. ಅಮ್ಮನ್ನ ಪಾತಿ ಅಂತ ಹೇಳಿ ಆ ಸಾಂಗ್ ಫುಲ್ ಟ್ರೆಂಡ್ ಆಗಿದೆ. ಇವಾಗ ನೀವು ಇದನ್ನ ಆ ಹಾಡು ಹೇಳ್ಕೊಂಡೇ ಚಿಕನ್ ನೀವು ರೆಡಿ ಮಾಡ್ಬೇಕು, ಓಕೆನಾ? ನಿಮ್ಗೆ ಸೇರ್ಕೊಂಡು ಸೇರ್ಕೊಂಡು ಡ್ಯಾನ್ಸ್ ಮಾಡ್ಕೊಳ್ಳೋಣ, ತೊಂದ್ರೆ ಇಲ್ಲ. ನಿಮ್ಗೆ ಅಡ್ಗೆ ಮಾಡೋದು ನಿಮ್ಗೆ ಎಷ್ಟನೇ ವಯಸ್ಸಿಂದ ಇಂಟ್ರೆಸ್ಟ್ ಇದೆ? ನಂಗೆ ಒಂದು 19 years ಇಂದಾನೆ ನಾನು ಅಡಿಗೆ ಜಾಸ್ತಿ ಮಾಡ್ತೀನಿ. ಅಡಿಗೆ ನಿಮ್ಮನೇಲಿ ಯಾರು ಅಮ್ಮ ಜಾಸ್ತಿ ಅಡಿಗೆ ಮಾಡ್ತಾರೆ? ನಾನೇ ಜಾಸ್ತಿ ಅಡಿಗೆ ಮಾಡೋದಾ? ಸೂಪರ್. ಹಂಗಾರೆ ಇವರು ಒಂಥರ ಮಾಸ್ಟರ್ ಚೆಫ್ ಅಂತಾನೆ ಹೇಳ್ಬೋದು. ಇವಾಗ ಫಸ್ಟ್ ಓಪನಿಂಗ್ ಚೈನೀಸ್ ಚಿಕನ್ ಮಾಡ್ತಿದಾರೆ ಅಂದ್ರೆ ಇವರ ತಲೆಯಲ್ಲಿ ಇನ್ನು ಎಷ್ಟು ರೆಸಿಪೀಸ್ ಗಳು ಇರಬಹುದು ನೋಡೋಣ. ಇದನ್ನ ಇವತ್ತು ಟೇಸ್ಟ್ ಮಾಡಿ ನೆಕ್ಸ್ಟ್ ನೀವು ಹೇಳಿ. ಮತ್ತೆ ಸಂಧ್ಯಾ ಅವ್ರು ನಮ್ಮ ಚಾನಲ್ಗೆ ಬರ್ಬೇಕಾ, ಇನ್ನು ಯಾವ ರೆಸಿಪಿ ಅವ್ರ ಕಡೆಯಿಂದ ಮಾಡ್ಬೇಕು ಅಂತ ಕಮೆಂಟ್ ಅಲ್ಲಿ ಹೇಳಿರಂತೆ. ಇವಾಗ ಫಸ್ಟ್ ಚೈನೀಸ್ ಚಿಕನ್. ಚೈನಾ ಅಂತ ಅಂದ್ರೆ ಹೆದರ್ಕೋಬೇಡ್ರಿ, ಇದು ಅಂದ್ರೆ ನಮ್ಮ ಕರ್ನಾಟಕದವರು ಚೈನಾ ಸ್ಟೈಲ್ ಅಲ್ಲಿ ಚಿಕನ್ ಮಾಡಿದ್ರೆ ಹಿಂಗಿರುತ್ತೆ, ಇದು ಆತರ ಚಿಕನ್. ಸೊ ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸಂಧ್ಯಾ ಅವರೇ ಹೇಳ್ತಾರೆ. ಸಂಧ್ಯಾ ಅವರೇ ಹೇಳ್ತಾ ಹೋಗಿ. ಸೊ ಫಸ್ಟ್ ಚಿಕನ್ ಡೀಪ್ ಫ್ರೈ ಮಾಡ್ಬೇಕು. ಡೀಪ್ ಫ್ರೈ ಮಾಡಕ್ಕೆ ಏನೇನ್ ಐಟಮ್ ಬೇಕು ಅಂತ ಹೇಳ್ತೀನಿ. ಫಸ್ಟ್ ಚಿಕನ್ ಅನ್ನ ಡೀಪ್ ಫ್ರೈ ಮಾಡ್ಕೋಬೇಕು, ಅದಾದ್ಮೇಲೆ ಇನ್ನು ಇದೆಯಾ? ಇನ್ನು ಇದೆ, ನೆಕ್ಸ್ಟ್ ಇದೆ. ಇವಾಗ ಬರೀ ಡೀಪ್ ಫ್ರೈಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾರೆ, ಹೇಳಿ ಮೇಡಮ್. ಚಿಕನ್ ಎಷ್ಟು ಕೆಜಿ ಇದೆ ಇದು? 2 kg ಚಿಕನ್. 2 kg ಚಿಕನ್ ಏನಿಲ್ಲ ಅಂದ್ರೆ ಒಂದ್ 4 ಜನ ತಿನ್ಬೋದು ಅಲ್ವಾ? 4-5 ಜನ ತಿನ್ಬೋದು. ಕೆಲವರು ಅರ್ಧ kg ತಿಂತಾರೆ, 4 ಜನ 4 ಜನ. ಎಸ್, 2 kg ಚಿಕನ್. ಲೆಮನ್ ಜ್ಯೂಸ್ ಎಷ್ಟು? 1 ಲೆಮನ್. ಎಸ್. 1 2 3 ಫ್ರೈಡ್ ರೈಸ್ ಪೌಡರ್. 1 2 3 ಫ್ರೈಡ್ ರೈಸ್ ಪೌಡರ್. ಓಕೆ, ಎಲ್ಲ ಸ್ಟೋರ್ ಗಳಲ್ಲೂ ಸಿಗತ್ತೆ. ಇದೇನು ದೊಡ್ಡ ಸಾಹಸ ಏನಲ್ಲ. ನೀವು ಅಯ್ಯೋ ಇದು ನಮ್ಮಲ್ಲಿ ಸಿಗದೇ ಇಲ್ಲ ಅಂತ ಎಂತ ನೀವು ರೂರಲ್ ಅಲ್ಲಿ ಇದ್ರೂನು 1 2 3 ಫ್ರೈಡ್ ರೈಸ್ ಪೌಡರ್ ಸಿಕ್ಕೇ ಸಿಗತ್ತೆ. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಜಾಸ್ತಿ ಬರುತ್ತೆ. ಓಕೆ, ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಗ್, ಕಾರ್ನ್ ಫ್ಲವರ್, ಮೈದಾ ಹಿಟ್ಟು, ಸ್ವಲ್ಪ ಶುಗರ್, ಸಾಲ್ಟ್, ಕರ್ಡ್. ಓಕೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್. ಈಗ ಸ್ಟಾರ್ಟ್ ಮಾಡ್ಬಿಡೋಣ. ಆಮೇಲೆ ನೆಕ್ಸ್ಟ್ ಗೆ ಜಾಸ್ತಿ ಆಗುತ್ತೆ. ಸ್ವಲ್ಪ ನೀವು ಹೇಳ್ಬೇಕಾದ್ರೇನೆ ನನಗೆ ಇಮ್ಯಾಜಿನೇಷನ್ ಹೊರಟೋಗ್ಬಿಟ್ಟಿದೀನಿ. ಅದ ಅಮ್ಮನ್ನ ಪಾತಿ ಆ ಡ್ಯಾನ್ಸ್ ಇವಾಗ ನೋಡ್ರಿ ತಿನ್ಕೊಂಡು ನಾ ಡ್ಯಾನ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಹೇಗೆ ಏನೇನ್ ಬೇಕು ಅಂತ ಹಾಕ್ತಾ ಹೋಗಿ. ಫಸ್ಟ್ ಚಿಕನ್ ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಕಷ್ಟು? ಎಸ್. ಮೈದಾ,
ಇದು ಕೋಟಿಂಗ್ ಆಗ್ಬೇಕಲ್ಲ, ಓಕೆ ಕೋಟಿಂಗ್ ಎಷ್ಟು ಬೇಕೋ ಅಷ್ಟ. ಹ್ಮ್. ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್. ಓಕೆ. ಈ ರೆಸಿಪಿ ನೀವು ಎಲ್ಲಿ ಕಲ್ತಿದ್ದು? ಇದು ನಾನೇ ಕಲ್ತಿದ್ದು ಸರ್. ಓನ್ ರೆಸಿಪಿನಾ? ಹಾ. ಅದಕ್ಕೆ ನೀವು ಚೈನೀಸ್ ಇಟ್ಬಿಟ್ಟಿದ್ರ, ಹಾ. ಚೈನೀಸ್ ಚಿಕನ್ ಅಂತ. ಯಾಕಂದ್ರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತಲ್ವಾ, ಓಕೆ ಓಕೆ ಅದಕ್ಕೆ ಚೈನೀಸ್ ಅಂತ. ಹ್ಮ್. ಮೊಸರು. ಮೊಸರು ಸ್ವೀಟ್ ಆಗಿರತ್ತೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಳು ಕೂಡ ಇದನ್ನ ತಿನ್ಬೋದು. ತಿನ್ಬಹುದು. ನೋ ರಿಸ್ಟಿಂಗ್. ಅಯ್ಯೋ ಅಪ್ಪು ನೀ ತಿನ್ನಂಗಿಲ್ಲ ಇದು ಖಾರ ಅಂತ ಹೇಳಂಗಿಲ್ಲ. ನೀವು ಇದನ್ನ ಮನೇಲಿ ಮಾಡಿ ಚಿಕ್ಕ ಮಕ್ಳಿಗೂ ಕೊಡ್ಬೋದು, ತುಂಬಾ ಏಜ್ ಆಗಿರೋರಿಗೂ ಕೊಡ್ಬೋದು. ಯಾರಿಗೂ ಖಾರ ಆಗಿ ಅಸಿಡಿಟಿ ಆಗತ್ತೆ ಅವೆಲ್ಲ ಚಾನ್ಸೇ ಇಲ್ಲ. ಎಗ್ ಇರಿ ಹೊಡೆದ್ಬಿಡೋಣ. ನಮ್ ಮೊಟ್ಟೆ ಹೊಡೆಯೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಎರಡು ಹಾಕ್ಬೇಕಾ? ಸ್ವಲ್ಪ ಪೆಪ್ಪರ್ ಪೌಡರ್. ಹ್ಮ್. ಓಕೆ. 1 2 3 ಫ್ರೈಡ್ ರೈಸ್ ಪೌಡರ್. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇದನ್ನ ಎಲ್ಲದಕ್ಕೂ ಹಾಕ್ಬೋದಾ? ಎಲ್ಲದಕ್ಕೂ ಹಾಕ್ಬೋದು, ಬೇಳೆ ಸಾರಿಗೂ ಹಾಕ್ಬೋದು. ಚೆನ್ನಾಗಿ ಬೇಳೆ ಸಾರಿಗೂ 1 2 3 1 2 3 ಅನ್ನಷ್ಟಲ್ಲಿ ರೆಡಿ ಆಗಿ ಹೋಗ್ಬಿಡೋದು ಅದನ್ನ ಹಾಕ್ಬಿಟ್ರೆ. ಓಕೆ. ಸಾಲ್ಟ್. ಲೆಮನ್ ಜ್ಯೂಸ್. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಜ್ಯೂಸ್ ಹಿಂಗೆ ಹಾಕ್ಬೇಕು. ನೀವ್ ಹಿಂಗ್ ಹಾಕಿಲ್ಲ ಅಂದ್ರೆ ಅದ್ರೊಳಗಿರೋ ಬೀಜ ಎಲ್ಲ ಅದ್ರೊಳಗಡೆ ಹೋಗ್ಬಿಡುತ್ತೆ. ಅವಾಗ ಹೊಟ್ಟೆ ಒಳಗಡೆ ಗಿಡ ಹುಟ್ಕೊಳತ್ತೆ ಅಂತ ಚಿಕ್ಕ ಮಕ್ಳಿಗೆ ಹೆದರ್ಸ್ತಾ ಇದ್ರು. ಅವಾಗೆಲ್ಲ ಹಂಗೇನೋ ಆಗಲ್ಲ, ಕಹಿ ಬರುತ್ತೆ. ತಿಂದಾಗ ಚಿಕನ್ ಫ್ಲೇವರ್ ಸಿಗಲ್ಲ, ಅದ್ರದ್ದು ಕಹಿ ಬಂದ್ಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹಳೆ ಕಾಲದಲ್ಲಿ ಮಾಡೋರು ಇವಾಗೆಲ್ಲ ಎಲ್ಲ ಜಾಲರ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಸ್. ಇದು ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಇಟ್ಬಿಡೋಣ. ಎಣ್ಣೆ ಇಟ್ಬಿಡೋಣ ಬಾಣ್ಲಿಯಲ್ಲಿ. ಎಸ್. ಮೇಡಮ್ ಅದು ಇವಾಗ ಮ್ಯಾರಿನೇಟ್ ಆಗಿದೆ. ಈ ಕಡೆ ಕೂಡ ಎಣ್ಣೆ ಕುದಿತಾ ಇದೆ. ಕುದಿತಾ ಇಲ್ಲ, ಕಾಯ್ತಾ ಇದೆ. ಇವಾಗ ಅದನ್ನ ಇದಕ್ಕೆ ಹಾಕದ. ಇದು ಎಷ್ಟೊತ್ತು ಇಟ್ಟಿರ್ಬೇಕು ಹೀಗೇನೆ ನಾವು? ಇದು 1 hour ಇಲ್ಲ 1/2 hour ಇಟ್ರು ಓಕೆ, ಚೆನ್ನಾಗಿ ಹಿಡ್ಕೊಳತ್ತೆ. ಅದೆಷ್ಟು ಚೆನ್ನಾಗಿ ಇದಾಗತ್ತೋ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ನೀವ್ ಬೇಕಾದ್ರೆ ಹಂಗಂತ 2 ದಿನ ಗಟ್ಲೆ ಇಡಕ್ ಹೋಗ್ಬೇಡಿ. ಆಲ್ರೆಡಿ ಸಂಧ್ಯಾ ಮೇಡಮ್ ಹೇಳ್ಬಿಟ್ಟಿದಾರೆ, ನಾವ್ ಎಷ್ಟೊತ್ತು ಇಡ್ತೀವೋ ಅಷ್ಟೊತ್ತು ಚೆನ್ನಾಗಿ ಇಟ್ಕೊಳತ್ತೆ ಅಂತ. 2 ದಿನ ಇಟ್ಬಿಟ್ಟು 3ನೇ ದಿನ ಹಾಕಕ್ ಹೋದ್ರೆ ಅದು ಚೆನ್ನಾಗಲ್ಲ. ಮ್ಯಾಕ್ಸಿಮಮ್ 1 hour ಇಡ್ಬೋದು. 1 hour, half an hour. ಓಕೆ. ಇದಿವಾಗ ಚಿಕನ್ ಒಂದು 20 minutes ಆಗಿದೆ ಮ್ಯಾರಿನೇಟ್ ಆಗಿ. ಈ ಕಡೆ ಕೂಡ ಎಣ್ಣೆ ಇಟ್ಟಿದೀವಿ, ಎಣ್ಣೆನು ಕಾಯ್ತಾ ಇದೆ. ಇವಾಗ ಇದಕ್ಕೆ ಒಂದೊಂದೇ ಚಿಕನ್ ಅನ್ನ ಹಾಕ್ಬಿಡೋಣ. ಚಿಕನ್ ಅನ್ನ ಜಾಸ್ತಿ ಹೊತ್ತು ಕಾಯಿಸೋದ್ ಬೇಡ, ಹಾಕ್ಬಿಡೋಣ. ಇದನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಉರಿ ಹೇಗೆ? ತುಂಬಾ ಜಾಸ್ತಿ ಸ್ವಲ್ಪ ಉರಿ ಕಮ್ಮಿ ಮಾಡಿದ್ರೆ ಅದು ಒಳಗಡೆ ಬೇಯಲ್ಲ, ಉರಿ ಜಾಸ್ತಿ. ಓಕೆ ಓಕೆ ಓಕೆ. ಮೇಡಮ್ ಇದು ಇವಾಗ ಆಗ್ತಾ ಇದೆ, ಅದ್ರ ಕಡೆಗೆ ಅದು ಆಗ್ತಾ ಇಲ್ಲ. ನಾವು ಸ್ವಲ್ಪ ಚಿಟ್ ಚಾಟ್ ಮಾಡ್ಬಿಡೋಣ. ಓಕೆ ಅಲ್ಲ? ಇವಾಗ ನಿಮ್ಗೆ ನಾನ್ ವೆಜ್ ಅಡಿಗೆ ತುಂಬಾ ಇಷ್ಟನಾ ಅಥವಾ ವೆಜಿಟೇರಿಯನ್ ಅಡಿಗೆ ತುಂಬಾ ಇಷ್ಟ? ನಾನ್ ವೆಜ್ ಜಾಸ್ತಿ. ನಾನ್ ವೆಜ್ ಜಾಸ್ತಿ. ಈ ವೆಜ್ ಅಲ್ಲಿ ಏನಾದ್ರು ಅಡಿಗೆ ಮಾಡ್ತೀರೋ? ಮಾಡ್ತೀರಿ. ಅದಕ್ಕೆ ನಾನ್ ವೆಜ್ ಅಂದ್ರೆ ಕಿಚನ್ಗೆ ಹೋಗ್ತೀರಿ, ವೆಜ್ ಅಂದ್ರೆ ಸ್ವಲ್ಪ ಕಮ್ಮಿ ದೂರ ಇರ್ತೀರಾ. ವೆಜ್ ಅಂದ್ರೆ ಒಂದ್ 4 ಹೆಜ್ಜೆ ಹಿಂದೆ, ನಾನ್ ವೆಜ್ ಅಂದ್ರೆ ಪಲ್ಟಿ ಹೊಡ್ಕೊಂಡು ಹೋಗ್ಬಿಡ್ತೀರಾ. ನಾನ್ ವೆಜ್ ಅಲ್ಲಿ ಯಾವ್ದು ನಿಮ್ಗೆ? ಚಿಕನ್ ತುಂಬಾ ಇಷ್ಟನೋ, ಫಿಶ್ ಇಷ್ಟ ಆಗುತ್ತೋ ಏನು? ಚಿಕನ್ ಫಿಶ್. ಮಟನ್ ರೇರ್, ಯಾವಾಗ ಅನ್ಸುತ್ತೆ. ಓಕೆ. ಕುಕಿಂಗ್ ಇಂಟ್ರೆಸ್ಟ್ ಹೆಂಗ್ ಬಂತು ನಿಮ್ಗೆ? ಹಿಂಗೆ ಇವಾಗ ಇದೊಂದ್ ಮಾಡ್ತೀನಿ, ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದ್ ಏನಾದ್ರು ಮಾಡೋಣ. ನೀವೇ ಕಂಡಿಡಿಯೋದು? ನಾನೇ ಇನ್ನೊಂದ್ ಏನಾದ್ರು ಇನ್ನೊಂದ್ ಕಡೆ ನೋಡಿ ಕಾಪಿ ಏನು ಇಲ್ಲ, ನೀವೇ ಓನ್ ಆಗಿ ಕಂಡಿಡಿಯೋದು? ಇವಾಗ ಇದ್ರಲ್ಲಿ ಅದಾಕಣ ಅಂತ ಹಂಗೆ ನಾವೇ ಇದ್ ಮಾಡ್ಕೊಂಡು ನೋಡಿ. ಎಕ್ಸ್ಪೆರಿಮೆಂಟ್, ನಾವೇ ಓನ್ ರೆಸಿಪಿನ ನಾವೇ ಕಂಡು ಹಿಡ್ಕೊಂಡು ಅಡಿಗೆ ಮಾಡೋದಿದೆಯಲ್ಲ, ಅದು ಒಂದು ಆರ್ಟ್. ಆಕ್ಚುಲಿ ಕುಕಿಂಗ್ ಇಸ್ ಅ ಆರ್ಟ್ ಅಂತ ಹೇಳ್ತಾರೆ. ತುಂಬಾ ಜನ ಮನೆಯಲ್ಲಿ ಅದನ್ನೇ ಮಾಡ್ತಾರೆ. ಅದು ಏನೇನೋ ಹಾಕಿ ಅದು ಸೂಪರ್ ಆಗುತ್ತೆ. ಕೆಲವೊಂದ್ಸಲಿ ಅದು ಫೇಲಿಯರ್ ಆಗಬಹುದು. ಬಟ್ ನೀವು ಮಾಡಿದ ಎಷ್ಟು ಅಡಿಗೆಗಳು ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದ್ ಏನಾದ್ರು ಫೇಲಿಯರ್ ಆಗಿದೆ? ಒಂದ್ ಇತಿಹಾಸದಲ್ಲೇ ಇಲ್ಲ, ಹಿಸ್ಟ್ರಿಲೇ ಒಂದು ಫೇಲಿಯರ್ ಆಗಿಲ್ಲ. ಮಾಡಿದ ಎಲ್ಲ ಅಡಿಗೆನು ಪಾಸ್.
ಇವಾಗ ಹಂಗಾರೆ ನೀವು ಒಂದು ಈ ಮಾಸ್ಟರ್ ಶೆಫ್ ತರ ಏನಾದ್ರು ಇದ್ರೆ ನೀವು ಆರಾಮ ಪಾರ್ಟಿಸಿಪೇಟ್ ಮಾಡ್ಬೋದು. ಮಾಡ್ತೀನಿ. ಓಕೆ, ನೋಡೋಣ. ಸಾಧ್ಯ ಆದ್ರೆ ನಮ್ಮ ರಾಘೋಸ್ ಕಿಚನ್ ಅಲ್ಲೇನೆ ಒಂದು ಮಾಸ್ಟರ್ ಶೆಫ್ ಆ ರೇಂಜ್ ಅಲ್ಲಿ ಒಂದು ಕಾಂಪಿಟೇಷನ್ ಇಟ್ಟು ನೀವು ಇರ್ಬೇಕಾದಲ್ಲಿ Okay, ಪಾರ್ಟಿಸಿಪೇಟ್ sir. ಮಾಡ್ಬೇಕು. Okay. ನೋಡೋಣ ಯಾರು ಯಾವ ತರ ಅಡಿಗೆ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ಆಮೇಲೆ ಮೇಡಮ್ ನೀವು ಹಾಡಿಗೆ ಏನಾದ್ರು ಹಾಡ್ತಾ? ಇಲ್ಲ ಸರ್, ಆಡಲ್ಲ. ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೀವಿ. ನೀವು ಡ್ಯಾನ್ಸ್ ಮಾಡಕ್ ರೆಡಿ ಇದ್ರೆ, ಬಟ್ ನಮ್ ಸ್ಟೇಜ್ ತುಂಬಾನೇ ಚಿಕ್ಕದಾಗಿ ಹೋಗ್ಬಿಟ್ಟಿದೆ. ನಾನು ಇವಾಗ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕ್ಬಿಡ್ತೀನಿ ರೀ. ಇದು ಚೀನೀಸ್ ಚಿಕನ್ ಮಾಡ್ಬೇಕಾರೆ ಈ ಸಾಂಗ್ ನೆನ್ಸ್ಕೊಂಡಿ ಮೇಡಮ್. ನೋಡಿ ಮೇಡಮ್, ಸಿಂಪಲ್ ಮೇಡಮ್, ಹೀಗೆ ಕೈ ಸೂಪರ್ ಸೂಪರ್ ಸೂಪರ್. ನೋಡಿ, ಅಡಿಗೆ ಮಾಡ್ಬೇಕಾದ್ರೆ ಆರಾಮಾಗಿ ಜಾಲಿಯಾಗಿ ಡ್ಯಾನ್ಸ್ ಮಾಡ್ಕೊಂತ ಅಡಿಗೆ ಮಾಡ್ಬೇಕು. ಅವಾಗ ನಮ್ಮ ಅಡಿಗೆ 100% ಸೂಪರ್ ಆಗಿ ಬರುತ್ತೆ. ತಿಂದವರು ಕೂಡ ಇಷ್ಟಪಡ್ತಾರೆ. ಏನಂತೀರ? ಹೌದು ಸರ್. ಆಮೇಲೆ ನಾವು ಟೆನ್ಷನ್ ಅಲ್ಲಿ ಇರ್ತೀವಿ, ಟೆನ್ಷನ್ ಅಲ್ಲಿ ಅಡಿಗೆ ಮಾಡಿದ್ರೆ ಅಡಿಗೆ ಆಗಲ್ಲ. ಹಾಳಾಗೋಗುತ್ತೆ ಅಡಿಗೆ. ಹೋಗುತ್ತೆ. ಕೂಲ್ ಆಗಿ ಈ ತರ ಹಾಡ್ಗಿಡ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೋಶಲ್ಲಿ ಅಡಿಗೆ ಮಾಡ್ಬೇಕು. ಮೇಡಮ್ ಸೂಪರ್, ನಿಮ್ ಎನರ್ಜಿಗೆ ಹ್ಯಾಟ್ಸ್ ಆಫ್. ಕುಕಿಂಗ್ ಬಿಟ್ಟು ಬೇರೆ ಏನೇನ್ ಹಾಬಿ ಇದೆ ನಿಮ್ಗೆ? ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತೀನಿ. ರೀಲ್ಸ್ ಮಾಡ್ತೀರಾ? ನಿಮ್ ಐಡಿ ಹೇಳ್ಬಿಡಿ, ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಒಂದು. ಸಂಧ್ಯಾ ಕೆ ಕೃಷ್ಣ. ಸಂಧ್ಯಾ ಕೆ ಕೃಷ್ಣ ಅಂತ ಇವರ ಇನ್ಸ್ಟಾಗ್ರಾಮ್ ಐಡಿ. ಯಾರ್ಯಾರು ನಮ್ಮ ನೆಂಟ್ರಿದ್ದೀರಾ ಅವ್ರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಇಲ್ಲೇನ್ ಡ್ಯಾನ್ಸ್ ರೀಲ್ಸ್ ಅಲ್ಲಿ ನೋಡಿ ಫುಲ್ ಡ್ಯಾನ್ಸ್ ಮಾಡೋ ಸಂಧ್ಯಾ ಅವರು. ರೀಲ್ಸ್ ಜಾಸ್ತಿ, ಎಲ್ಲಾದ್ರೂ ಹೋದ್ರೆ ರೀಲ್ಸ್ ಮಾಡೋದು. ಎಲ್ಲಾರು ಹೋದ್ರೆ ರೀಲ್ಸ್. ಮೇಡಮ್ ನೀವು ರೆಗ್ಯುಲರ್ ಆಗಿ ನಮ್ಮ ರಾಘೋಸ್ ಕಿಚನ್ ಅನ್ನ ನೋಡ್ತಾನೆ ಇರ್ತೀರಾ? ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ಗಳನ್ನು ನೀವು ನೋಡಿದೀರಾ. ಯಾವ ಎಪಿಸೋಡ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ? ಗಂಗಮ್ಮ ಅಜ್ಜಿದು ಮೀನ್ ಸಾರ್ ಮಾಡಿದ್ರು. ಮೀನ್ ಸಾರ್, ಗೌರಿ ಮೀನ್ ಸಾರ್. ಗೌರಿ ಮೀನ್ ಸಾರ್. ಗೌರಿ ಮೀನ್ ಸಾರ್ ಅದು ನಮ್ಮ ಶಿವಮೊಗ್ಗದಲ್ಲಿ ನಾವು ಮಾಡಿರೋದು. ಆ ಅಜ್ಜಿ ಶೀಸ್ ಅರೌಂಡ್ 85 years ಓಲ್ಡ್. ಅವರು ಬಂದು ಗೌರಿ ಮೀನ್ ಸಾರ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಮಾತು ಅಷ್ಟೇ ಚೆನ್ನಾಗಿತ್ತು, ಅಡಿಗೆನೂ ಅಷ್ಟೇ ಚೆನ್ನಾಗಿತ್ತು. ಇವತ್ತು ಕೂಡ ನಮ್ಮ ಸಂಧ್ಯಾ ಅವ್ರ ಜೊತೆ ನಾವ್ ಅಡಿಗೆ ಮಾಡ್ತಿರೋದು ನಮ್ಗೂ ತುಂಬಾನೇ ಸಂತೋಷ ಆಗ್ತಿದೆ. ನನ್ಗೂ ಖುಷಿ ಆಗ್ತಿದೆ ನಿಮ್ ಜೊತೆ ಇವತ್ತು ಸೇರ್ಕೊಂಡು ಅಡಿಗೆ ಮಾಡ್ತಾರೆ. ಇನ್ನು ಹೀಗೆ ನೀವು ನಮ್ಮ ಚಾನೆಲ್ ನ ನೋಡ್ತಾ ಇರಿ. Okay. ನಿಮಗೆ ಯಾವಾಗ ಅನ್ಸತ್ತೋ ರಾಘು ಅವರೇ ನಾ ಬಂದ್ ನಿಮ್ ಚಾನೆಲ್ ಅಲ್ಲಿ ಹೊಸ ರೆಸಿಪಿ ಕಂಡಿಡ್ದಿದೀನಿ ಅಡಿಗೆ ಮಾಡ್ಬೇಕು ಅಂತ ನನಗೊಂದು ಕಾಲ್ ಮಾಡಿ. Okay. ಆರಾಮಾಗಿ ನಮ್ ಕಿಚನ್ ಗೆ ಬಂದ್ಬಿಟ್ಟು ನೀವು ಎನಿ ಟೈಮ್ ಅಡಿಗೆ ಮಾಡಿ. Okay. ರಾಘುಸ್ ಕಿಚನ್ ನಿಮ್ದೇನೆ. ಸಂಧ್ಯಾ ಅವ್ರಿಗೆ ಅಷ್ಟೇ ಹೇಳ್ತಾ ಇಲ್ಲ, ಎಲ್ಲಾ ವ್ಯೂವರ್ಸ್, ಎಲ್ಲಾ ನೆಂಟ್ರು ಯಾರ್ಯಾರು ನಮ್ಮ ರಾಘೋಸ್ ಕಿಚನ್ ನಾನು ನೋಡ್ತಾ ಇದ್ದೀರೋ, ದಯವಿಟ್ಟು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಯಾವ ರೆಸಿಪಿ ನೋಡಿ ಇವ್ರು ತುಂಬಾ ಇದು ಇವರೇ ಕಂಡು ಹಿಡಿತಿರೋ ಒಂದು ರೆಸಿಪಿ, ನೀವು ಈ ತರ ಒಂದು ಯೂನಿಕ್ ರೆಸಿಪಿ ಒಂದಿಗೆ ನಮ್ಮ ಹತ್ರ ನೀವು ಬಂದ್ರೆ, ನೀವು ಕೂಡ ರಾಘೋಸ್ ಕಿಚನ್ ಅಲ್ಲಿ ಬಂದು ಅಡಿಗೆ ಮಾಡುವಂತ ಒಂದು ಸುವರ್ಣ ಅವಕಾಶ. ಏನಪ್ಪ ಇವರು ಕಲರ್ಸ್ ಅಲ್ಲಿ ಕೆಲಸ ಮಾಡಿ ಸುವರ್ಣದಲ್ಲೂ ಕೆಲಸ ಮಾಡ್ತಾ ಇದ್ದೀನಿ, ಶ್ರೀದೇವಿ ಮಹಾತ್ಮನ ಒಂದು ಸೀರಿಯಲ್ ಅಲ್ಲಿ, ಅದಕ್ಕೆ ಸುವರ್ಣ ಅವಕಾಶ ಅಂತ ಹೇಳಿದೆ. ಹಂಗೆ ಸ್ವಲ್ಪ ಮಧ್ಯದಲ್ಲಿ ಏನಾದ್ರು ಒಂದು ತಡಕ ಅಲ್ಲ ಮೇಡಮ್? ಎಸ್ ಮೇಡಮ್, ನಿಮ್ಗೆ ಈ ಗಾದೆ ಮಾತುಗಳು, ಒಗಟುಗಳು ಇಲ್ಲ ಸರ್, ಆತರ ಬರಲ್ಲ. ನಮಗೆ ನಿಮ್ಮಂತವ್ರೇ ಬೇಕು. ಇರಿ, ಒಂದ್ 4 ಕೇಳ್ತೀನಿ, ಕಣ್ಣಿಡ್ ಬಿಡಿರಂತೆ. ಇವಾಗ ಇದನ್ನ ಈ ಕಡೆ ಹಾಕಾಯ್ತು, ಇನ್ನೊಂದ್ ಸ್ವಲ್ಪ ಮತ್ತೆ ಹಾಕ್ಬೇಕು. ಸೊ ಓಕೆ, ಬಟ್ ತುಂಬಾ ಕೇರ್ಫುಲ್ ಆಗಿರಿ ಎಣ್ಣೆ ಹತ್ರ. ಚಿಕ್ಕ ಮಕ್ಳಿಗೆಲ್ಲ ಅಡ್ಗೆ ಮನೆಗೆ ಎಲ್ಲೋ ಮಾಡಕ್ಕೆ ಹೋಗ್ಬೇಡಿ, ಅದು ಎಣ್ಣೆ ಪದಾರ್ಥಗಳನ್ನ ಮಾಡ್ಬೇಕಾದ್ರೆ. ಬಿಕಾಸ್ ನಮ್ಮ ಸೌಂದರ್ಯನೇ ಭಾಗ್ಯ ಅಲ್ವಾ ನಮ್ಗೆ. ಅದು ಎಣ್ಣೆ ಏನಾದ್ರೂ ಸಿಡಿದ್ರೆ ಸೌಂದರ್ಯ ಬಿಡಿ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ. ಆ ನೋವು ಯಾರು ಸಹಿಸ್ಕೊಳಕ್ ಆಗಲ್ಲ. ದಯವಿಟ್ಟು ಇದೊಂದು ಕ್ಯಾಪ್ಷನ್ ಹಾಕ್ಬಿಡಿ, ಚಿಕ್ಕ ಮಕ್ಕಳು ಎಣ್ಣೆ ಹತ್ರ ಹೋಗ್ಬೇಡಿ ಅಲ್ಲ ಮೇಡಮ್? ಹೌದು ಸರ್. ಎಸ್, ತುಂಬಾ ಮಕ್ಳು ಅಂತಲ್ಲ, ದೊಡ್ಡವರು ದೊಡ್ಡವರು ಹೋಗ್ಬೇಡಿ. ಚಿಕ್ಕ ಮಕ್ಳು ಪಾಪ ಇವಾಗ ತುಂಬಾ ಅಲರ್ಟ್ ಆಗಿರ್ತಾರೆ. ದೊಡ್ಡ ಮಕ್ಳೇ ನಾಟಕ ಮಾಡ್ಕೊಂಡು ಬಿಡಿ ಏನಾಗತ್ತೆ ಅಂತ ಕೈ ಹಾಕಕ್ ಹೋಗ್ತಾರೆ, ಡಮ್ ಅಂತ. ಎಣ್ಣೆ ಡೇಂಜರ್. ಮೇಡಮ್ ಇವಾಗ ನೀವು ಹಾಕ್ತಾ ಇರಿ, ಒಂದು ಒಗಟ್ ಕೇಳ್ತೀನಿ, ನೋಡೋಣ ನೀವು ಹೆಂಗೆ ಕಂಡುಹಿಡಿತೀರಾ ಅಂತ. ಓಕೆನಾ? ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಊಟಕ್ಕೊಂದು ಕಾಯಿ, ಆಟಕ್ಕೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಮಾವನಿಗೊಂದು ಕಾಯಿ.
ಇದು ಒಂದೊಂದು ಕಾಯಿ ಒಂದೊಂದಿದೆ ಹೆಸರು. ಹಾ. ಇವಾಗ ಎಲೆಗೊಂದು ಕಾಯಿ, ಯಾವ ಕಾಯಿ ಇರಬಹುದು? ಎಲೆಗೊಂದು ಕಾಯಿ. ನಾವ್ ಅದನ್ನ ಡೈಲಿ ಯೂಸ್ ಮಾಡ್ತೀವಿ, ಯಾವ್ದು? ಎಲ್ಲರ ಮನೇಲಿ ಯೂಸ್ ಮಾಡೇ ಮಾಡ್ತಾರೆ, ಪ್ರತಿಯೊಬ್ಬರು ಅದನ್ನ ನೋಡಿರ್ತಾರೆ. ಎಲೆಗೊಂದು ಕಾಯಿ. ಓಕೆ, ಇದನ್ನ ಪೆಂಡಿಂಗ್ ಇಟ್ಕೊಳ್ಳೋಣ. ತಲೆಗೊಂದು ಕಾಯಿ, ಇದೊಂದು ತೆಂಗಿನಕಾಯಿ. ತಲೆಗೆ ಸಂಬಂಧಪಟ್ಟಿರೋ ಕಾಯಿ ಲೆಕ್ಕ ಹಾಕಿ. ತಲೆಗೆ ಸಂಬಂಧಪಟ್ಟಿರೋ ಕಾಯಿ, ಕೂದಲಿಗೆ ಸಂಬಂಧಪಟ್ಟಿರೋ ಕಾಯಿ, ಇಷ್ಟೇ ಹೇಳಕ್ಕಾಗೋದು ಹಿಂಟ್ಸು. ಇನ್ನೇನ್ ಹೇಳಕ್ಕಾಗಲ್ಲ. ಯಾವ ಕಾಯಿ? ಕೂದಲು ಚೆನ್ನಾಗಿ ಬರ್ಬೇಕು ಅಂತ ಅಂದ್ರೆ ಯಾರು ಅನ್ಸ ಹೇಳ್ಬೇಡಿ, ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಈ ಕಾಯಿ. ಬೆಟ್ಟದ ನೆಲ್ಲಿಕಾಯಿ. ಅಯ್ಯಯ್ಯೋ, ಅಲ್ಲ, ನೆಲ್ಲಿಕಾಯಿ ಅಲ್ಲ. ಅಲ್ಲ, ಅದನ್ನು ಆಮ್ಲನು ಒಳ್ಳೆ, ಬಟ್ ಇದು ತುಂಬಾ ಚೆನ್ನಾಗಿ. ತಲೆಗೊಂದು ಕಾಯಿ, ಸೀಗೆಕಾಯಿ. ಸೀಗೆಕಾಯಿ, ಸೂಪರ್. ಇವಾಗ ಊಟಕ್ಕೊಂದು ಕಾಯಿ, ನೆಲ್ಲಿಕಾಯಿ. ಅಯ್ಯೋ, ಕರೆಕ್ಟ್, ನೆಲ್ಲಿಕಾಯಿ. ಈಗ ಯಾರು ಹೇಳ್ಬಾರ್ದು. ಆಟಕ್ಕೊಂದು ಕಾಯಿ, ನೋಡ್ಬೇಡಿ ಯಾರು ಹೇಳ್ಬೇಡಿ. ಆಟಕ್ಕೊಂದು ಕಾಯಿ. ಎಲ್ರು ಆಟ ಆಡಿರ್ತಾರೆ ಯೂಶಲಿ. ಆಟಕ್ಕೊಂದು ಕಾಯಿ. ಇದ್ರ ಹೆಸರಲ್ಲೇ ಇದೆ. ನಾನು ಅದನ್ನ ಹೇಳ್ಬಿಟ್ರೆ ಹೋಗ್ಬಿಡ. ಹೆಸರಲ್ಲೇ ಇದೆ. ಆಟಕ್ಕೊಂದು ಕಾಯಿ ಪೆಂಡಿಂಗಾ? ಪೆಂಡಿಂಗ್. 2 ಇವಾಗ ಎಲೆಗೊಂದು ಕಾಯಿ ಪೆಂಡಿಂಗ್ ಇದೆ, ಆಮೇಲೆ ಆಟಕ್ಕೊಂದು ಕಾಯಿ ಪೆಂಡಿಂಗ್ ಇದೆ. ಜಗದೀಶನಿಗೊಂದು ಕಾಯಿ, ಏನ್ ಕಾಯಿ? ಬಿಲ್ಪತ್ರೆಕಾಯಿ. ಜಗದೀಶನಿಗೆ ಅಂದ್ರೆ ದೇವರಿಗೆ ಏನ್ ಕಾಯಿ? ತೆಂಗಿನಕಾಯಿ. ತೆಂಗಿನಕಾಯಿ. ಜಗದೀಶನಿಗೊಂದು ಕಾಯಿ. ನೆಕ್ಸ್ಟ್ ಮಾವನಿಗೊಂದು ಕಾಯಿ, ಮಾವಿನಕಾಯಿ. ಇವಾಗ 2 ಪೆಂಡಿಂಗ್ ಇದೆಯಲ್ಲ ಮೇಡಮ್, ಯಾವ್ದು? ವೀಕ್ಷಕರೇ, ಎಲೆಗೊಂದು ಕಾಯಿ, ಆಟಕ್ಕೊಂದು ಕಾಯಿ, ಏನ್ ಕಾಯಿ? ಎಲೆಗೊಂದು ಕಾಯಿ ಅಂದ್ರೆ ಈ ಟೈಮಲ್ಲಿ ನೀವು ಹುಣಸೆ ಮರ ನೋಡಿ, ಎಲೆಕ್ಕಿಂತ ಜಾಸ್ತಿ ಹುಣಸೆ ಹಣ್ಣೆ ಕಾಣ್ತಾ ಇರತ್ತೆ. ಎಲೆಗೊಂದು ಕಾಯಿ ಅಂದ್ರೆ ಹುಣಸೆ ಕಾಯಿ, ಆಟಕ್ಕೊಂದು ಕಾಯಿ ಅಂತ ಹೇಳಿದ್ರೆ ಬುಗ್ರಿ, ಪಗಡೆಕಾಯಿ. ಪಗಡೆಕಾಯಿ. ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮ ಹಳೆಯವರು ಹೇಳ್ತಾ ಇದ್ರು, ಹಿಂದಿನ ಕಾಲದವ್ರು ಹೇಳ್ತಾ, ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ನಾವ್ ಅದನ್ನ ಕೇಳ್ತಾ ಇದ್ವಿ, ಸೂಪರ್ ಅನ್ಕೊಂಡು ಓಡೋಗ್ತಾ ಇದ್ವಿ. ಅದನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ನಾವ್ ಅದನ್ನ ಹೇಳ್ಕೊಡ್ಬಹುದು. ಇಷ್ಟ ಆಯ್ತಾ ಮೇಡಮ್? ಇದೊಂದು ಚಿಕ್ಕ ಪುಟ್ಟ ನಾವು ಹೇಳ್ತಾ ಇರ್ತೀವಿ. ನಿಮಗೆ ಇದಾಗಿದೆ. ಇದನ್ನ ನೆಕ್ಸ್ಟ್ ಪ್ರೊಸೆಸಿಂಗ್ ಹೋಗದೇನೆ ಕಬಾಬ್ ತರಬೇಕಾದ್ರೆ ಹಿಂಗೇನೆ ತಿನ್ಬಿಡ್ಬೋದು. ಈ 5 ಸ್ಟಾರ್ ಚಿಕನ್ ಎಲ್ಲ ಸಿಗುತ್ತಲ್ಲ, ಚಿಕನ್ ಪಾಪ್ಕಾರ್ನ್ ಹಂಗಿದೆ. ಚಿಕನ್ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ಅಲ್ಲ, ಮೊಸರು ಹಾಕಿದ್ರಲ್ಲ, ಸಾಫ್ಟ್ ಆಗುತ್ತೆ. ವೆರಿ ನೈಸ್. ಇವಾಗ ಇದು ಆಗ್ತಾ ಇರ್ಲಿ. ನೆಕ್ಸ್ಟ್ ಚೈನೀಸ್ ಚಿಕನ್, ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಗಾರ್ಲಿಕ್, ಚಿಲ್ಲಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ಆನಿಯನ್, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್. ಇದು ಆಪ್ಷನ್, ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಅವ್ರ ಇಷ್ಟ. ಇದು 1 to 3 ಅವಾಗ ಹೇಳಿದ್ರೆ 1 to 3 ಮಸಾಲ. ಅದು ಎಳ್ಳು, ಸಾಲ್ಟ್, ಶುಗರ್ ಸ್ವಲ್ಪ, ಶುಗರ್ ಇಲ್ಲ ಅಂದ್ರೆ ಹನಿನೂ ಹಾಕೊಬಹುದು. ಆಪ್ಷನ್, ಏನ್ ಬೇಕಾದ್ರೂ. ಶುಗರ್ ಇಲ್ಲ ಅಂತ ಅಂದ್ರೆ ಹನಿ ಅಂದ್ರೆ ಜೇನು, ಅದನ್ನ ಬೇಕಾದ್ರೂ ಹಾಕ್ಬೋದು, ಏನ್ ಸಮಸ್ಯೆ ಇಲ್ಲ ಮೇಡಮ್. ಇವಾಗ ಇದು ಆಗ್ತಾ ಇದೆ ನೋಡಿ. ತುಂಬಾ ಉರಿಯಲ್ಲಿ ಇಟ್ಬಿಟ್ಟು ನೀವು ಏನಾದ್ರು ಬೇಯಿಸಿದ್ರೆ ಹೊರಗಡೆ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ, ಒಳಗಡೆ ಹಂಗೆ ಬಿಸಿಲಿರುತ್ತೆ, ಆಮೇಲೆ ಗಟ್ಟಿ ಆಗ್ಬಿಡುತ್ತೆ. ಒಂದ್ ಹದದಲ್ಲಿ, ಅದಕ್ಕೂ ಟೆಕ್ನಿಕ್ ಇದೆ. ಚಿಕ್ಕ ಉರಿನೂ ಅಲ್ಲ, ದೊಡ್ಡ ಉರಿನೂ ಅಲ್ಲ, ಮೀಡಿಯಂ ಉರಿಯಲ್ಲಿ ಚಿಕನ್ ಅನ್ನ ಬೇಯಿಸ್ಬೇಕು. ಎಸ್, ಇವಾಗ ಬಾಂಡ್ಲಿ ಇಟ್ಬಿಡೋಣ. ಆಯಿಲ್ ಅದೇ ಎತ್ಕೊಳ್ಳೋಣ. ಇದೆ ಆಯಿಲ್? ಎಸ್, ಹೌದು. ಮತ್ತೆ ಇವಾಗ ತಾನೇ ಚಿಕನ್ ಬಿಸಿ ಮಾಡಿರೋ ಆಯಿಲ್. ಎಷ್ಟು ಹಾಕ್ಬೇಕು ಆಯಿಲ್? 1-2 ಸ್ಪೂನ್. ಇದ್ರೊಳಗೆ 2 ಸ್ಪೂನ್ ಹಾಕ್ಬೇಕಾ? ಇನ್ನೊಂದು ಸ್ಪೂನ್ ಹಾಕಿ. ಸಾಕಾ? ಎಸ್, ಆಯಿಲ್ ಹಾಕೊಂಡಿದೀವಿ. ಈಗ ನಾವು ಇದಕ್ಕೆ ಬಿಸಿ ಆಗ್ಬೇಕಲ್ವ, ಒಂದ್ ಸ್ವಲ್ಪ ಬೇಗ ಬಿಸಿ ಆಗ್ಬಿಡುತ್ತೆ. ಆಯಿಲ್ ಬಿಸಿ ಇದೆ ಅದು. ಎಸ್, ಇವಾಗ ಇದಕ್ಕೆ ಗಾರ್ಲಿಕ್ ಎಷ್ಟು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದಾರೆ ಇಲ್ಲಿ ನೋಡಿ. ಆಹಾ, ನೀವ್ ಹೆಚ್ಚಿದ ಮೇಡಮ್? ತುಂಬಾ ಚಿಕ್ಕದಾಗಿ ಹೆಚ್ಚಿದ್ದಾರೆ. ಇದನ್ನ ಎಷ್ಟು ಹಾಕೋದು? ಹಾಕಿ ಸರ್, ಅಷ್ಟೇನು? ಅಷ್ಟು ಹಾಕಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ.
ಇದನ್ನ ಟೇಸ್ಟ್ ಒಂಥರ ಡಿಫ್ರೆಂಟ್ Crunchy ಆಗಿರುತ್ತಲ್ವಾ? ಗಾರ್ಲಿಕ್ ಸ್ವಲ್ಪ ರೋಸ್ಟ್ ಆದ್ರೆ ಒಂದ್ ಸ್ವಲ್ಪ ಬೇರೆ ಫ್ಲೇವರ್ಸ್ ಮಾಡಿ. ಕಲರ್ ಚೇಂಜ್ ಆಗ್ಬೇಕಂದ್ರೆ ಬ್ರೌನ್ ಕಲರ್ ಬ್ರೌನ್ ಆಗ್ಬೇಕು. ರೆಸ್ಟೋರೆಂಟ್ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ನ ಮನೇಲಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋದು. ನಂಗಂತೂ ಇದನ್ನ ಮನೆ ಕುಕ್ ಮಾಡ್ತಾರೆ ಅಂತ ಅನಿಸ್ತಿಲ್ಲ, ರೆಸ್ಟೋರೆಂಟ್ ಅಲ್ಲೇ ತಿನ್ನೋ ತರ ಅನಿಸ್ತಾ ಇದೆ. ಫೈನಲ್ ಅಲ್ಲಿ ಗೊತ್ತಾಗುತ್ತೆ ನೋಡಿ. ಹೌದಲ್ಲ? ವೇಟಿಂಗ್ ಫಾರ್ ಫೈನಲ್ ರಿಸಲ್ಟ್. ಚೀನೀಸ್ ಚಿಕನ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅವರೇ ಹೆಚ್ಚಾಗಿ ಈ ಸೋಯಾ ಸಾಸ್, ಟೊಮೆಟೊ ಸಾಸ್ ಎಲ್ಲ ಅವರೇ ಹೆಚ್ಚಾಗಿ ಹಾಕೋದು. ನಮ್ಮಲ್ಲಿ ಸಾಸ್ ಎಲ್ಲ ಏನಿಲ್ಲ. ಇದು ಸ್ವೀಟ್ನೆಸ್ ಇರುತ್ತಲ್ವಾ, ಸ್ವಲ್ಪ ಅವರು ನಾವೆಲ್ಲ ಸ್ವಲ್ಪ ಸ್ಪೈಸಿ ತಿಂತೀವಿ, ಸ್ವಲ್ಪ ಸ್ವೀಟ್ ತಿಂತಾರೆ. ಅದಕ್ಕೆ ಅವರು ಅಪ್ಪ ಆಚಿ ಅಂತ ಅದಕ್ಕೆ ಹಂಗೆ ಹೇಳ್ತಾರೆ. ನಾವ್ ಹಂಗಲ್ಲ, ಎಲ್ಲ ಜಗಪ್ಪ ನಿಮ್ ನಾರಮಾನೆ ಆ ಸಾಂಗ್ ಬರ್ಬೇಕು ಅಂದ್ರೆ ಸ್ಪೈಸಿ ಊಟ ತಿಂದ್ರೆ ಅಷ್ಟೇ. ನಮ್ ಇವಾಗ ಚಿಲ್ಲಿ ಹಾಕ್ಬೇಕು. ಇಷ್ಟು ಹಾಕ್ಬೇಕಾ? ಇಷ್ಟು ಹಾಕಿ. ಇಷ್ಟು ಚಿಲ್ಲಿ ಹಾಕ್ಬೇಕು. ಇದ್ರೊಳಗೆ ಏನಿಲ್ಲಾರು ಒಂದ್ 5 ಚಿಲ್ಲಿ ಇದೆ ಅನ್ಸುತ್ತೆ. ಇಷ್ಟು ಹಾಕದಾ? ಆನಿಯನ್ ಅಷ್ಟೇ. ಎಷ್ಟು ಎಲ್ಲ ಒಂದೊಂದ್ ಕಪ್ಪು ಒಂದೇ ಹದವಾಗಿ ಹೆಚ್ಕೊಂಡಿದ್ದೀರಾ ಮಾತ್ರ ನೋಡಿ. ನೀಟಾಗಿ ಟೇಪ್ ಇಟ್ಟು ಏನಾದ್ರೂ ಕಟ್ ಮಾಡಿದೀರಾ? ಇಲ್ಲ 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 ಮತ್ತೆ ಈ ತರ ಏನೇ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಚೈನೀಸ್ ಎಲ್ಲ ಸ್ವಲ್ಪ ಈ ತರ ಜಾಸ್ತಿ ಫ್ರೈ ಮಾಡೋದ್ ಬೇಡ, ಕ್ರಂಚಿ ಆಗಿರ್ಬೇಕು ಇದೆಲ್ಲ. ಇದೆಷ್ಟು ಹಾಕ್ಬೇಕು? ಇದೊಂದು ಅರ್ಧ ಹಾಕಿ ಸಾಕಲ್ವಾ? ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಅಷ್ಟು ಹಾಕ್ಬೋದಾ? ಈಗ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಬೋದ? ಅದಕ್ಕೆ ಹಾಕಿದ್ದೇವೆ, ಇದಕ್ ಮಾತ್ರ ಸಾಕಷ್ಟು. ತುಂಬಾ ಹೊತ್ತೇನು ಹುರಿ ಅವಶ್ಯಕತೆ ಇಲ್ಲ, ಹಂಗೆ ಸ್ವಲ್ಪ ಫ್ರೈ, ಸ್ವಲ್ಪ ಕ್ರಂಚಿಯಾಗಿ. ಇವಾಗ ಇದಕ್ಕೆ ಸೋಯಾ ಸಾಸ್ ಎಷ್ಟು ಹಾಕ್ಬೇಕು? ಸ್ವಲ್ಪ ಹಾಕಿ ಸರ್, ನೋಡ್ಕೊಂಡು ಹಾಕೋಣ. ಸಾಕಾ? ಸ್ವಲ್ಪ ಹಾಕಿ. ಸಾಕಾ? ಟೊಮೆಟೊ ಸಾಸ್ ಹಾಕ್ಲಾ? ವಾವ್. ಇವಾಗ ಈ 1 2 3 ಫ್ರೈಡ್ ರೈಸ್ 1 2 3 ಫ್ರೈಡ್ ರೈಸ್ ಮಸಾಲಾ. ಸ್ವಲ್ಪ ಶುಗರ್ ಎಷ್ಟು ಹಾಕ್ಬೇಕು? ಒಂದು ಸ್ಪೂನ್ ಸ್ವಲ್ಪ ಸ್ವೀಟ್ನೆಸ್ ಗೆ ಅಷ್ಟೇ. ಶುಗರ್ ಬೇಡ ಅನ್ನೋರು ಹನಿ ಹಾಕೊಬಹುದು. ಶುಗರ್ ಯಾರಿಗೆ ಬೇಡ ಅನ್ಸುತ್ತೋ ಅವರು ಹನಿ ಆಡ್ ಮಾಡ್ಕೋಬಹುದು. ಶುಗರ್ ಇಸ್ ನಾಟ್ ಕಂಪಲ್ಸರಿ ಇದರಲ್ಲಿ. ಇದಾಗಿದೆ. ಇವಾಗ ಚಿಕನ್ ಹಾಕ್ಬಿಡೋದಾ? ಚಿಕನ್ ಹಾಕ್ಬಿಡೋಣ. ಅಬ್ಬಾ ಕೊಡಿ ಮೇಡಮ್. ಇವಾಗ ಇಷ್ಟೊತ್ತು ಫ್ರೈ ಮಾಡ್ಕೊಂಡಿರೋ ಚಿಕನ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳೋದು. ಎಸ್, ಹಿಂಗ್ ಮಾಡೋಣ ಇದೆ ಸರ್. ನೀಟಾಗಿ ಮಸಾಲೆ ಕೋಟ್ ಆಗಿದೆ. ನೀವು ಈ ತರ ಯಾರಿಗ್ ಮಾಡಕ್ ಬರ್ಲಿಲ್ಲ ಅವ್ರು ಮಾಡಕ್ ಹೋಗ್ಬೇಡಿ. ಎಲ್ಲ ಸ್ವಲ್ಪ ಆಮೇಲೆ ತಲೆ ಮೇಲೆ ಆಗೋಗ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ. ಮಾಡಕ್ ಬಂದ್ರೆ ಅಷ್ಟೇ ಮಾಡಿ. ಮತ್ತೆ ಇಷ್ಟೋ ತನಕ ಚಿಕನ್ ಫ್ರೈ ಮಾಡಿ ಇಟ್ಕೊಂಡು ಅವ್ರ ಹಂಗೆ ಹೇಳ್ಕೊಟ್ಟಿದ್ದಾರೆ ರಾಘೋಸ್ ಕಿಚನ್ ನಲ್ಲಿ ಸಂಧ್ಯಾ ಮೇಡಮ್ ಅಂತ, ಹಿಂಗ್ ಮಾಡಕ್ ಹೋಗಿ ಆಮೇಲೆ ದಯವಿಟ್ಟು ಬೇಡ. ಮಾಡಕ್ ಬಂದ್ರೆ ಅಷ್ಟೇ ಹಂಗ್ ಮಾಡಿ. ಮೇಡಮ್ ಇವಾಗ ಎಷ್ಟೊತ್ತು ಆಗ್ಬೇಕು? ಒಂದು 5 ಮಿನಿಟ್ಸ್ ಅಷ್ಟೇ ಸರ್, ಸ್ವಲ್ಪ ಜ್ಯೂಸಿ ಆಗಿರಕ್ಕೆ. ಇದಿಷ್ಟೇನಾ ಇದು? ಅಷ್ಟೇ. ಅಬ್ಬಾ. ಈಗ ಸ್ಪ್ರಿಂಗ್ ಆನಿಯನ್ ಹಾಕ್ತೀವಿ.
ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ಮೇಲ್ಗಡೆ ಇರುತ್ತಲ್ಲ, ಈರುಳ್ಳಿ ಹುಲ್ಲು. ಓಕೆ, ಅಷ್ಟೇ. ಈಗ ಫೈನಲ್ ಆಗಿ ಅಮ್ಮತ್ತ ಪಾಪಿ ಆ ಚಿಕನ್ ರೆಡಿ ಆಗಿದೆ, ಅಂದ್ರೆ ಚೈನೀಸ್ ಚಿಕನ್ ರೆಡಿ ಆಗಿದೆ. ಈಗ ಮೇಡಮ್ ನನಗೆ ಅದನ್ನ ಸರ್ವ್ ಮಾಡ್ಬಿಟ್ಟು ಕೊಡ್ತಾರೆ. ಓಕೆ ಸರ್. ಓಕೆ ಟೇಸ್ಟ್ ಮಾಡಿ ಹೇಳಿ ಸರ್. ಇದು ಹಾಕಬೇಕಲ್ವಾ? ಸೂಪರ್. ಸಂಧ್ಯಾ ಮೇಡಮ್ ಅವರ ಸ್ಪೆಷಲ್ ಚೈನೀಸ್ ಚಿಕನ್. ಚೈನಾದವರಿಗೆ ಶಾಕ್ ಆಗೋಗ್ಬಿಡ್ಬೇಕು. ಇದು ಏನಪ್ಪ ಇದು ನಮ್ಗೆ ಕಾಂಪಿಟೇಷನ್ ಅಂತ ಹೇಳಿ, ನಿಜವಾಗ್ಲು. ಇಲ್ಲ ನೀವು ತಿಂದ ಹೇಳಿ, ನಾನ್ ತಿಂತೀನಿ. ತುಂಬಾ ಚೆನ್ನಾಗಿದೆ. ನೆಂಟ್ರೆ, ನಿಮ್ ಬಾಯಲ್ಲಿ ಇವಾಗ ನೀರು ಸುರಿತಾ ಇರಬಹುದು. ದಯವಿಟ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಎಲ್ಲದನ್ನು ತೋರ್ಸ್ಬಿಟ್ಟಿದೀವಿ. ಇಮ್ಮಿಡಿಯೇಟ್ 1 kg ಚಿಕನ್ ತಗೊಂಡ್ಬಂದ್ಬಿಟ್ಟು ಪಟಾಪಟ್ ಅಂತ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಬಿಡಿ ಮೇಡಮ್. ಇರಿ, ಈರುಳ್ಳಿ ಟೇಸ್ಟ್ ಮಾಡ್ಬಿಡೋಣ. ಈರುಳ್ಳಿ, ಕಾರ್ನ್ ಮತ್ತೆ ಕ್ಯಾಪ್ಸಿಕಮ್. ನಿಜವಾಗ್ಲೂ ಹೇಳ್ತೀನಲ್ಲ, ನಮ್ಮ ಕರ್ನಾಟಕದವರು ಎಲ್ಲಾ ಶೈಲಿಯ ಅಡಿಗೆ ಬೇಕಾದ್ರೂ ಮಾಡ್ಬೋದು. ಈ ಕಡೆ ತಮಿಳ್ನಾಡು ಸ್ಟೈಲ್ ಅಡಿಗೆನೂ ಮಾಡ್ತಾರೆ, ಕೇರಳ ಸ್ಟೈಲ್ ಅಡಿಗೆನೂ ಮಾಡ್ತಾರೆ. ಅಲ್ಲಿಂದ ನಮ್ಮ ಇಂಡಿಯಾದ ಟಾಪ್ ಟು ಬಾಟಮ್ ಎಷ್ಟು ಸ್ಟೇಟ್ಗಳಿದೆಯೋ ಎಲ್ಲ ಅಡಿಗೆ ನಮ್ಮ ಕರ್ನಾಟಕದವರು ಅದೇ ಸ್ಟೇಟ್ ಅವ್ರ ತರಾನೇ ಅಡಿಗೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಔಟ್ ಆಫ್ ಕಂಟ್ರಿ ಅಡಿಗೆಗಳನ್ನು ಈ ಲೆವೆಲ್ ಅಲ್ಲಿ ಮಾಡಕ್ ನಮ್ಮ ಕರ್ನಾಟಕದವ್ರಿಗೆ ಮಾತ್ರ ಸಾಧ್ಯ ಕಣ್ರಿ. ಚೈನಾದವ್ರಿಗೆ ಕರೆದ್ಬಿಟ್ಟು ಸರ್ ನಾಟಿ ಕೋಳಿ ಬಸ್ ಸಾರು ಮಾಡಿ ಅಂದ್ರೆ ಅವರು ಬಸ್ ಹತ್ಕೊಂಡು ಹೊಂಟೋಗ್ತಾರೆ ಹೊರತು ಯಾವ ಸಾರು ಮಾಡ್ಕೊಡಕ್ ಆಗಲ್ಲ. ನಮ್ಮಲ್ಲಿ ನೋಡಿ, ಇವರೇ ಕಂಡಿಡ್ದಿರೋ ಚೈನೀಸ್ ಪಾತಿಯೇ ಚಿಕನ್ ಅಂತಾನೆ ಹೆಸರಿಡ್ಬೋದು ಇದಕ್ಕೆ. ತುಂಬಾನೇ ಚೆನ್ನಾಗಿತ್ತು. ಸಂಧ್ಯಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ಗೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಇಷ್ಟು ಒಳ್ಳೆ ರೆಸಿಪಿನ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ರಾಘೂಸ್ ಕಿಚನ್ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಕಿರು ಕಾಣಿಕೆ. ನಿಮ್ಗೆ ಏನ್ ಅನ್ಸ್ತು ನಮ್ಮ ರಾಘೂಸ್ ಕಿಚನ್ ಗೆ? ಚೆನ್ನಾಗಿತ್ತು, ಫ್ರೆಂಡ್ಲಿ ಆಗಿದ್ದೀರಾ, ಎಂಜಾಯ್ ಮಾಡಿದ್ರಾ? ನಾನು ಫಸ್ಟ್ ಬರುವಾಗ ಭಯ ಬಿದ್ದೆ, ಇವಾಗ ಏನಿಲ್ಲ, ಇವಾಗ ಹೆದರಿಕೆ ಆಗ್ತಾ ಇಲ್ಲ. ಅಂದ್ರೆ ಮೇಡಮ್ ನಾನು ಏನಾದ್ರು ರಾಕ್ಷಸ ಅಂತಾರೆ ಹಂಗನ್ಸಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಅದಂತರ ಏನಿಲ್ಲ, ಆರಾಮಾಗಿರಿ. ನೋಡಿದ್ರಲ್ಲ ನಮ್ಮ ಸಂಧ್ಯಾ ಮೇಡಮ್ ನಮ್ ಜೊತೆ ಇಷ್ಟೊತ್ತು ಎಷ್ಟು ಜಾಲಿಯಾಗಿ ಆರಾಮಾಗಿ ಚೈನೀಸ್ ಚಿಕನ್ ಅನ್ನ ನಮ್ಗೆ ಮಾಡಿ ತೋರಿಸಿದ್ರು. ನೀವು ಕೂಡ ರಾಘೂಸ್ ಕಿಚನ್ ಗೆ ಬಂದು ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೊಂದು ಮೆಸೇಜ್ ಹಾಕಿ, ಹಾಗೂ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ನಾವು ಬರ್ತೀವಿ ಅಂತ ಒಂದು ಮೆಸೇಜ್ ಹಾಕ್ಬಿಡಿ. ಏನ್ ರೆಸಿಪೀಸ್ ಮಾಡ್ತೀರಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ತಿಳಿಸಿ. ನಮ್ಮ ತಂಡ ನಿಮ್ಮನ್ನ ಫಾಲೋ ಅಪ್ ಮಾಡಿ ರಾಘೂಸ್ ಕಿಚನ್ ಗೆ ಆದಷ್ಟು ಬೇಗ ಕರ್ಸ್ಕೊಳ್ತಾರೆ ಅಂತ ಹೇಳ್ತಾ, ಇನ್ನು ಯಾರ್ಯಾರು ರಾಘೂಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಸಂಧ್ಯಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.